ಈಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಒಂದು ಭಾರಿ ಚರ್ಚೆ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ. ನೀವು ಅವರು ಕ್ಲೀನಲ್ಲಿ ಏನು ಮಾತಾಡಿದ್ರಿ ಅಂತ ಕೆಲವರು ಪಿಸು ಅಂತ ಆಯಿತು. ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಷನ್ ಪರ ಇದ್ದೀವಿ ಅಂತ ಹೇಳಿದೆ. ಈಗ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆಗಬೇಕಾ ಇಲ್ಲ ಹಳೆ ಸೆನ್ಸಸ್ ಪ್ರಕಾರನೇ ಆಗಬೇಕು? ನನ್ನ ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಹೊಸ ಸೆನ್ಸಸ್ ಆದಮೇಲೆ ಮಾಡೋದು ಒಳ್ಳೆಯದು. ಒಳ್ಳೇದು ಯಾಕಂತಂದರೆ ಅದಕ್ಕೋಸ್ಕರನೇ ವಿರೋಧ ಮಾಡಿದ್ದು ನಾವು. ಡಿಲಿಮಿಟೇಷನ್ ವಿರೋಧ ಮಾಡಿರೋದು, ವುಮೆನ್ ರಿಸರ್ವೇಷನ್ ವಿರೋಧ ಮಾಡಿಲ್ಲ. ವುಮೆನ್ ರಿಸರ್ವೇಷನ್ನ ವಿರೋಧ ಮಾಡಿಲ್ಲ. ಯಾಕಂತಂದರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಷನ್ ಪರ ಇರೋರು. ಈಗ 73-74 ತಿದ್ದುಪಡಿ ತಂದವರು ಯಾರು? ರಾಜೀವ್ ಗಾಂಧಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಅಲ್ವಾ 73-74. ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳು ಇದ್ದಾವಲ್ಲ, ಮುನ್ಸಿಪಾಲ್ಟಿಗಳು, ನಗರ ಪಾಲಿಕೆಗಳು, ಅವರಲ್ಲಿ 50% ರಿಸರ್ವೇಷನ್ ತಂದಿರೋರು ಯಾರು? ಮಹಿಳೆಯರಿಗೆ. ಕಾಂಗ್ರೆಸ್ ಪಾರ್ಟಿ ಓನ್ಲಿ. ನಾವ್ಯಾಕೆ ವಿರೋಧ ಮಾಡ್ತೀವಿ? ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ರಾಜಕೀಯ ಮಾಡಿ ಈಗ 23ರಲ್ಲೇ ಪಾಸಾಯ್ತು. ದುಡ್ಡು ಪಾಸಾಯ್ತಲ್ವ? ಆಗಲೇ ಜಾರಿ ಕೊಟ್ಬಿಡೋರು. ಅಲ್ಲಪ್ಪ, ಯಾಕೆ ಇಲ್ಲಿ ಗಂಟೆ ವೆಯ್ಟ್ ಮಾಡಿದ್ರು? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.